ಇನ್ಫೋಸಿಸ್ನ ಸಂಸ್ಥಾಪಕರಾಗಿರುವಂತಹ ನಾರಾಯಣ ಮೂರ್ತಿ ಅವರು ಆವಾಗವಾಗ ಒಂದು ಹೇಳಿಕೆಯನ್ನ ಕೊಡ್ತಾನೆ ಇರ್ತಾರೆ. ಜೊತೆಗೆ ಅವರು ಆ ಹೇಳಿಕೆಗೆ ಸ್ಟಿಕ್ ಆನ್ ಆಗಿದ್ದಾರೆ. ಪ್ರಪಂಚ ಇವತ್ತು ತಂತ್ರಜ್ಞಾನದ ಮೇಲೆ ಆಧಾರಿತವಾಗಿದೆ. ಮುಂದಿನ ದಿನಗಳಲ್ಲಿ ಮುಂದಿನ ಪೀಳಿಗೆ ಕೂಡ ತಂತ್ರಜ್ಞಾನದಲ್ಲಿ ತುಂಬಾ ಪ್ರಾಬಲ್ಯವನ್ನ ಸಾಧಿಸೋದಿದೆ. ಸೊ ಹಾಗಾಗಿ ಯಾವ ಒಂದು ದೇಶ ತಂತ್ರಜ್ಞಾನದಲ್ಲಿ ಮುಂದುವರಿಯುತ್ತೋ ಅಂತಹ ರಾಷ್ಟ್ರ ಮುಂದಿನ ದಿನಗಳಲ್ಲಿ ಒಂದು ಮಾದರಿ ರಾಷ್ಟ್ರವಾಗಿ ಬೆಳೆಯುವಲ್ಲಿ ಯಾವುದೇ ಅನುಮಾನಗಳಿಲ್ಲ ಅಂತ ಹೇಳುವಲ್ಲಿ ಅವರು ದಿನನಿತ್ಯ ಟೆಕ್ಕಿಗಳಾದವರು, ಅಂದರೆ ಸಾಫ್ಟ್ವೇರ್ ಉದ್ಯಮದಲ್ಲಿ ಇರುವಂಥವರು 70 ರಿಂದ 80 ಗಂಟೆ 90 ಗಂಟೆ 100 ಗಂಟೆಗಳ ಕಾಲ ಕೂಡ ಕೆಲಸ ಮಾಡಿದ್ರು ಭಾರತದಂತಹ ರಾಷ್ಟ್ರಕ್ಕೆ ಇದು ಸಾಕಾಗಲ್ಲ. ಹಾಗಾಗಿ ಯುವ ಪೀಳಿಗೆ ಅತಿ ಹೆಚ್ಚಾಗಿ ತಮ್ಮನ್ನು ತಾವು ತೊಡಗಿಸ್ಕೊಳ್ಬೇಕು ಕೆಲಸದಲ್ಲಿ. ರಜೆಗಳನ್ನ ತಗೊಳ್ದೇನೆ ಅತಿ ಹೆಚ್ಚಾಗಿ ಕೆಲಸವನ್ನ ಮಾಡೋದ್ರ ಮುಖಾಂತರ ದೇಶದ ಆರ್ಥಿಕತೆಗೆ ಒಂದು ಕೊಡುಗೆಯನ್ನ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಅವರೊಂದು ಆ ಒಂದು ಸೆಂಟೆನ್ಸ್ ಅನ್ನ ಹೇಳ್ತಾನೆ ಇರ್ತಾರೆ. ಅದಕ್ಕೆ ಪರ ವಿರೋಧ ಚರ್ಚೆಗಳು ಕೂಡ ನಡೀತಾ ಇದ್ದಾವೆ. ಒಂದು ಕಂಪನಿಯನ್ನ ಕಟ್ಟಿ ನಿಲ್ಲಿಸಿದಂತಹ ವ್ಯಕ್ತಿ ಸಾವಿರಾರು ಜನಕ್ಕೆ ಇವತ್ತು ಕೆಲಸ ಕೊಟ್ಟಿದ್ರು ಅಂತವ್ರು ಅವರು ಹೇಳ್ತಿರೋದ್ರಲ್ಲಿ ಸರಿ ಇರಬಹುದಾ ಅಂತ ಒಂದ್ ಕಡೆ ಆದ್ರೆ, ಮೊದಲನೇದಾಗಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಯಾರಿಗೂ ಕೂಡ ಇಂತಿಷ್ಟು ಗಂಟೆಗಳ ಕಾಲ ನೀನು ಕೆಲಸ ಮಾಡಲೇಬೇಕು ಅಂತ ಹೇಳುವ ಅಧಿಕಾರ ಯಾರಿಗೂ ಇಲ್ಲ. ಅವನ ಅವಶ್ಯಕತೆಗೆ ತಕ್ಕಂಗೆ ಅವನ ಒಂದು ಸ್ವಯಂ ನಿರ್ಧಾರ ಅದು. ಆದರೆ ಯಾವ ಒಬ್ಬ ಕಂಪನಿ ಮಾಲೀಕ ಇರ್ತಾನೋ ಅವನು ಇಂತಿಷ್ಟು ಸಂಬಳವನ್ನ ಕೊಡ್ತಿದ್ದೀನಿ, ನನಗೆ ಇಂತಿಷ್ಟು ಹವರ್ಗಳ ಕಾಲ ಇಂತಿಷ್ಟು ಕೆಲಸಗಳನ್ನ ನೀನು ಮಾಡಲೇಬೇಕು ದಿನನಿತ್ಯ ಅಂತ ಹೇಳುವ ಅಧಿಕಾರ ಆ ಒಂದು ಮಾಲೀಕನಿಗೆ ಕೂಡ ಇದೆ. ಆದರೆ ಅದನ್ನ ಇಂಟರ್ವ್ಯೂ ಅಂತ ನಾವೇನು ಹೇಳ್ತೀವೋ, ಇಂಟರ್ವ್ಯೂಗಳ ಮುಖಾಂತರ ನಾವು ಹೈರ್ ಆಗ್ತೀವಿ. ಅಲ್ಲಿ ಒಳಗೆ ಹೋದ್ಮೇಲೆ ಅವ್ರದೇ ಆದಂತಹ ಒಂದು ನಾರ್ಮ್ಸ್ ಇರುತ್ತೆ. ಆ ನಾರ್ಮ್ಸ್ ಪ್ರಕಾರವಾಗಿ ನಾವು ಕೆಲಸ ಮಾಡಲೇಬೇಕು. ಅಕಸ್ಮಾತ್ ನಮ್ಮಿಂದ ಆ ಒಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಗಳಿಗೆ ನಾವು ಕೆಲಸ ಮಾಡೋಕ್ಕೆ ಆಗಲ್ಲ ಅಂದಾಗ ರಿಸೈನ್ ಮಾಡಿ ಒಂದು ನೋಟಿಸ್ ಪೀರಿಯಡ್ ಅನ್ನ ಕಂಪ್ಲೀಟ್ ಮಾಡ್ಕೊಂಡು ಹೊರಗಡೆ ಬರಬಹುದು. ಸೊ ಮಾಲೀಕನ ತಪ್ಪು ಅಲ್ಲ, ತನ್ನ ಕಂಪ್ನಿಗೆ ಸೇರುವಂತಹ ಕೆಲಸಗಾರ ಇಂತಿಷ್ಟು ಅವಧಿ ಕೆಲಸ ಮಾಡಬೇಕು ಅಂತ ಹೇಳೋದು ಅವನ ತಪ್ಪು ಅಲ್ಲ. ಕೆಲಸಗಾರರದು ತಮ್ಮ ಒಂದು ನಿರ್ಧಾರಿತ ಸಮಯ ಆದಂತಹ ಒಂದು ಕಟ್ಪಾಡುಗಳಿರ್ತವೆ. ನಾವು ಇಂತಿಷ್ಟು ಹವರ್ ಮಾತ್ರ ಕೆಲಸ ಮಾಡೋದಕ್ಕೆ ಎಲಿಜಿಬಲ್ ಆಗಿದ್ದೀವಿ, ಬೇರೆ ಇದಕ್ಕಿಂತ ಹೆಚ್ಚಿನ ಗಂಟೆಗಳು ನಾವು ಕೆಲಸ ಮಾಡೋದಕ್ಕೆ ಆಗಲ್ಲ ಅಂತಾನು ಕೂಡ ಅದು ಅವರ ಸ್ವಯಂ ನಿರ್ಧಾರ. ಸೊ ಇವೆರಡೂ ಕೂಡ ಬ್ಯಾಲೆನ್ಸ್ ಆದಾಗ ಒಂದು ಕಂಪ್ನಿ ಅನ್ನೋದು ರನ್ ಆಗುತ್ತೆ. ಸೊ ಮಾಲೀಕನಾಗಿ ಅವರು ಹೇಳುವಂಥದ್ದು ತಪ್ಪಲ್ಲ, ಕೆಲಸಗಾರರಾಗಿ ಇವ್ರು ಮಾಡುವಂಥದ್ದು ತಪ್ಪಲ್ಲ.